ಭಗೀರಥರ ರೇಣುಕಾ ರಾಜನಿಗೆ ಮಕ್ಕಳಿಲ್ಲದಿರಲು ಮಹರ್ಷಿಗಳ ಮಾತಿನಂತೆ ಯಜ್ಞವಾಯಿತು. ಹೌದ್ರಿ. ಆಗ ಅಗ್ನಿಗರ್ಭದಿಂದ ಕಮಲದ ಪುಷ್ಪವೊಂದರಳಿ ಅರಳಿ ಜಗವೆಲ್ಲ ಬೆರಗಾಯಿತು. ಓಹೋ ಉಧೋ ಉಧೋ ಪುಷ್ಪವೃಷ್ಟಿಯಾಯಿತು. ಹೌದ್ರಿ ಹೌದ್ರಿ. ಎಳುಕೊಳ್ಳದ ಎಲ್ಲಮ್ಮ ನಿನ್ನ ಕತೆ ಹೇಳುತ್ತೀವಿ ಕೇಳಮ್ಮ. ಮಕ್ಕಳು ನಾವು ಮಕ್ಕಳು ನಾವು ಮಕ್ಕಳು ನಾವು ನಿನ್ನ ಮಕ್ಕಳು ನಾವು. ಜಗನ್ಮಾತೆಯನ್ನು ಸೇವಿಸಲೋ ಎಂಬಂತೆ ವಸಂತ ಋತುವೆ ಯೌವನವಾಯಿತು. ಧರ್ಮವೇ ಆಕೆ ಮುಡಿವ ಕಮಲವಾಯಿತು. ಜಲಕ್ರೀಡೆಯಲ್ಲಿರುವಾಗ ಆ ಹೂವು ಸಂಧ್ಯಾ ವಂದಿಸುತ್ತಿದ್ದ ಜಮದಗ್ನಿಯ ಕೈಗೆ ಸೇರಿತು. ಭವಬಂಧವೆಂಬ ಮೊಸಳೆ ದೇವಿಯನ್ನು ಹಿಡಿಯುವುದನ್ನು ಆ ಹೂವಲ್ಲಿ ಕಂಡ ಮುನಿ ಕಾರಣಕರ್ತನಾಗಿ ಮೊಸಳೆಯನ್ನು ದಿಗ್ಬಂಧಿಸಿದರು. ಋಷಿಯ ತೇಜೋಮಯ ಹೂಬಾಣಗಳು ದೇವಿಯ ಕಂಗಳ ಪ್ರವೇಶಿಸಿತ್ತು. ವಿಶುದ್ಧರಿಬ್ಬರು ಸದಾ ಸದಾ ವಿರಹದಲ್ಲಿ ಬಿದ್ದರು. ಜಪ ತಪ ಮರೆತು ಹೋದರು. ಜಗತ್ ಕಲ್ಯಾಣಕ್ಕೆ ಬೀಜವಿದ್ದರು. ಮದುವೆಗೆ ಮಹಾರಾಜರು ಒಪ್ಕೊಂಡ್ರೇನ್ರಿ? ಸಾಮ್ರಾಟರಿಗೆ ಸನ್ಯಾಸರಿಗೆ ಸಂಬಂಧವೇ ಸಹವಾಸವೇ ಸಮಾಗಮವೇ ಇದು ಸಲ್ಲದು ಅಂದ ಮಹಾರಾಜ. ಅಯ್ಯಯ್ಯೋ, ಆಮೇಲೇನಾಯ್ತ್ರಿ? ಕುಲದೇವತೆ ಭ್ರಮರಾಂಬೆ ಬಂದು ಬುದ್ಧಿ ಹೇಳಿದಳು ರಾಜನಿಗೆ. ಮದುವೆ ಮಾಡು, ಮದುವೆಗೆ ನಾತಿ ಹಾಡು, ಲೋಕದಿ ನಿನ್ನ ಮಗಳ ಪವಾಡ ನೋಡು. ಎಳುಕೊಳ್ಳದ ಎಲ್ಲಮ್ಮ ಸತ್ಯವತಿ ದೇವಿ ರೇಣುಕಾದೇವಿಯನ್ನು ಹೊಸೆಯಂತಲ್ಲದೆ ಮಗಳಂತೆ ಮನಸ್ಸಿನಲ್ಲಿ ಇಟ್ಟುಕೊಂಡಳು. ಹೌದ್ರಿ. ತನ್ನ ಮಗ ಜಮದಗ್ನಿಯ ಕೈಯಲ್ಲಿ ರೇಣುಕೆಯ ಕೈಯನ್ನಿಟ್ಟು, ಮಗನೇ, ಇಂದಿನಿಂದ ನೀವು ಇಬ್ಬರಲ್ಲ ಒಂದೇ ಎಂದರು. ಪ್ರಕೃತಿ ಪುರುಷರು ಇಬ್ಬರಲ್ಲಿ ಒಂದಾದರಲ್ಲಿ ಪಾವನ ಜೀವನ ಕರ್ತವಾಗಿ ಆನಂದವಾಗಿ ಸುಂದರ ಸೃಷ್ಟಿಯಗೆ ಸುಖಿ ತಂದರು. ನಲ್ಮೆಯ ನಾಲ್ವರು ಮಕ್ಕಳಾದರು. ಸಾಧು ಜನ ಸಂರಕ್ಷಣೆ ಮಾಡೋ ಸಂಕಲ್ಪದಿಂದ ಸಾಕ್ಷಾತ್ ಶ್ರೀಹರಿ ಸಾಗಿ ಬಂದ ಸಂತೋಷದಿಂದ. ತಾಯಿ ಗರ್ಭಕ್ಷೇತ್ರದಲ್ಲಿ ವಾಸ ಮಾಡಿದ ಅಪರಾರಾಮ ಭದ್ರಾವತಾರವೆತ್ತಿದ. ಯಶೋಧನರು ಐವರು ಮಕ್ಕಳು ತಪೋವನಗಳಿಗೆ ಸೇರಿ ಹೋದರು. ವಿರಾಗ ಯೋಗ ಸಿದ್ಧಿಯಲ್ಲಿ ಪ್ರಬುದ್ಧರಾದರು, ಪ್ರಸಿದ್ಧರಾದರು. ಜಗಜ್ಜೀವನ ಚಕ್ರದಲ್ಲಿ ಜಮದಗ್ನಿ ರೇಣುಕೆಯ ಕಾಮ ಪ್ರೇಮಗಳ ಗೃಹಸ್ಥಾಶ್ರಮ ತೀರಿತು. ಯಮ ನಿಯಮಗಳ ವಾನಪ್ರಸ್ಥಕ್ಕೆ ಹೆಜ್ಜೆ ಇಟ್ಟರು. ಯಜ್ಞ ನಿರ್ವಹಣೆಗಾಗಿ ಮಲಪ್ರಭೆಯ ಪುಣ್ಯ ತೀರ್ಥ ಬೇಕು. ನಾಗರ ಹಾವಿನ ಸಿಂಬೆ ಮೇಲೆ ಮರಳಿನ ಮಡಿಕೆಯಲ್ಲಿ ನೀರು ತರಬೇಕು. ಸಾಧ್ವಿಗೆ ಋಷಿಯಾಗ್ನಿ. ಕಲ್ಪ ಕಲ್ಪಾಂತರಗಳಲ್ಲೂ ಕಂಡು ಕೇಳದ ಆಗ್ನಿಯಮ್ಮ. ಹಾವಿನ ಸಿಂಬೆ ಮರಳ ಮಡಿಕೆ ಅದರ ತುಂಬಾ ನೀರ ತುಂಬಿ ಹರಸಿ ಕಳಿಸು ಬಂದೆ ನಂಬಿ.